ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ವಿ. ಏನು ಚಿಕ್ಕಮಗಳೂರಲ್ಲಿ ನೀರು ಸರಬರಾಜು ನೌಕರರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಸರ್ಕಾರನೇ ಕಾರಣ. ಯಾವುದೇ ನಮ್ಮ ನೌಕರರು ನೀರು ಸರಬರಾಜು ನೌಕರರು ಅಕಾಲಿಕ ಮರಣಕ್ಕೆ ಕರ್ತವ್ಯದಲ್ಲಿದ್ದಾಗ ಈ ರೀತಿ ಆದಾಗ ಈಗಾಗಲೇ ನಾವು ಹೇಳ್ದಂಗೆ ಅವರ ಕುಟುಂಬಕ್ಕೆ ಸರ್ಕಾರಿ ಕೆಲಸ ಕೊಡಬೇಕಂತ ನಾವು ಒತ್ತಾಯ ಮಾಡಿದ್ವಿ. ಈ ಹಿಂದೆನೇ ಏನು ಕೂಡ ಏನೀಗ ಚಿಕ್ಕಮಗಳೂರು ರಮೇಶ್ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಅವರ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ ಕೊಡಬೇಕು ಮತ್ತು 10 ಲಕ್ಷ ಇಡುಗನ್ನು ಕೂಡ ಈ ಕೂಡ ಸರ್ಕಾರ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಸಂಘದ ವತಿಯಿಂದ ಈ ದಿನ ಏನು ಪ್ರತಿಭಟನಾ ಸಭೆ ಹಮ್ಮಿಕೊಂಡಿದ್ದೀವಿ. ಈ ಸಭೆಯ ಮುಖ್ಯವಾದ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ಗಿನ ಮೊದಲೇ ನಾವು ಸರ್ಕಾರ ಮುಂದೆ ನಾವು ನಮ್ಮ ಬೇಡಿಕೆಗಳು ಈಡೇರಿಸಿಲ್ಲ ಅಂದರೆ ಬಜೆಟ್ಗಳು ಬಂದಿಲ್ಲ ಅಂದರೆ ಸ್ಟ್ರೈಕ್ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ ಅಂತ ಹೇಳಿದಾಗ ಸರ್ಕಾರದ ಅಧಿಕಾರಿಗಳು ನೀವು ಮುಷ್ಕರ ಮಾಡೋದು ಬೇಡ, ಜೊತೆಗೆ ಅಡಿಷನಲ್ ಬಜೆಟ್ ಅಲ್ಲ ಏನಾದರೂ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಸರ್ಕಾರ ನಮಗೆ ಭರವಸೆ ಕೊಡ್ತೀವಿ. ಅಧಿಕಾರಿಗಳು ಸನ್ಮಾನ್ಯ ಮಂತ್ರಿಗಳು ಮತ್ತು ಶಾಸಕರು ಕೂಡ ಇದಕ್ಕೆ ಪೂರಕವಾಗಿ ಮಾತಾಡಿ ಏನು ನೀರು ಸರಬರಾಜು ನೌಕರ ಒಂದು ನೇರ ಪಾವತಿ ನೇಮಕಾತಿ ಆಗಲಿ, ಒಂದು 10 ಲಕ್ಷ ಇಡುಗಂಟಾಗಲಿ, ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಒಂದು 27,000 ಕನಿಷ್ಠ ವೇತನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದವರು ಇವತ್ತು ಮಾತಿಗೆ ತಪ್ಪಿದೆ ಸರ್ಕಾರ. ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿಗೆ ಕೊಡ್ತಾ ಇದ್ದೇವೆ. ಇನ್ನು 27ವರೆಗೂ ನಿಮಗೆ ಕ್ಯಾಬಿನೆಟ್ ಇದೆ, 27ನೇ ತಾರೀಕು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಇದೆ. ಅಲ್ಲಿವರೆಗೂ ಅಲ್ಲೇ ನಡೀತಾ ಇರುತ್ತೆ. ನಮ್ಮ ನೋವಿನ ಕೂಗು ನೀವು ಕೇಳಿಸ್ಕೋಬೇಕು. ನೀವೇನಾದ್ರೂ 20ನೇ ತಾರೀಕುವರೆಗೂ ಎಲ್ಲಿಯೂ ಕೂಡ ನಮ್ಮ ವಿಷಯ ಸಬ್ಜೆಕ್ಟ್ ತರದಂಗೆ ನಮ್ಮ ತೀರ್ಮಾನ ಆಗಿಲ್ಲ ಅಂದರೆ ಮುಂದಿನ ತಿಂಗಳು 14ನೇ ತಾರೀಕು ಇದೇ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಆ ಪ್ರತಿಭಟನೆ ನಿಮ್ಗೆ ಗೊತ್ತಿದೆ, ಸರ್ಕಾರಕ್ಕೆ ನೀರು ಸರಬರಾಜು ನೌಕರು ಇಷ್ಟು ವರ್ಷ ನಾವು ಪ್ರಾಮಾಣಿಕವಾಗಿ ಮಾಡಿದವರು. ನಾವು 6,000 ಜನ ಇದ್ದೇವೆ. ನಮ್ಮ ಕುಟುಂಬಗಳನ್ನೆಲ್ಲ ಕರ್ಸ್ಕೊಬರ್ತೀವಿ, ನಮ್ಮ ತಂದೆ ತಾಯಿಗಳನ್ನ ಕರ್ಕೊಂಬರ್ತೀವಿ, ನಮ್ಮ ಅಣ್ಣ ತಮ್ಮಂದ್ರನ್ನ ನಮ್ಮ ಕುಟುಂಬ ಸಮೇತ ನಮ್ಮ ಹೆಂಡತಿ ಮಕ್ಕಳನ್ನು ಕರ್ಕೊಂಬರ್ತೀವಿ. ನಾವೇ ಆದರೆ 6,000, ನಮ್ಮ ಜೊತೆಗೆ ಇಬ್ಬರು ಅಂದರೆ ಸುಮಾರು 20-25,000 ಜನ ಸೇರ್ಕೊಳ್ಳೋಕೆ ನಾವು ಪ್ಲಾನ್ ಮಾಡ್ಕೊತೀವಿ. ಸರ್ಕಾರ ನಮಗೆ ಊಟ ಇಲ್ಲ, ಮನೆಯಲ್ಲಿ ಅಲ್ಲೆಲ್ಲಿ ಹಿಂಗಿದ್ದು ಈ ಕೆಲಸದಲ್ಲಿ ನಮ್ಗೆ ಏನು ಸಿಗುತ್ತೆ? ನಾವು ಹಬ್ಬ ಇಲ್ಲ, ಆಧಾರ ಇಲ್ಲ. 14ನೇ ತಾರೀಕಿನಿಂದ ನಮ್ಗೆ ನ್ಯಾಯ ಸಿಗೋವರೆಗೂ ಇದೇ ಫ್ರೀಡಂ ಪಾರ್ಕಲ್ಲಿ ಅನಿರ್ದಿಷ್ಟ ಮುಷ್ಕರ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಹೆಚ್ಚಿಗೆ ಕೊಡ್ತಾ ಇದ್ದೀವಿ. ಈಗಲಾದರೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 20 ಕೋಟಿಯಿಂದ 90 ಕೋಟಿ ಇನ್ನು ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ. ಮಧ್ಯವರ್ತಿಗಳು ಇವರು ಗುತ್ತಿಗೆ ಪದ್ಧತಿ, ಈ ಗುತ್ತಿಗೆದಾರರು ಮಧ್ಯವರ್ತಿಗಳು. ನೀವು ಕೊಡಿರೋ ದುಡ್ಡಲ್ಲಿ ಅವರು ತುಂಬ ಐಷಾರಾಮಿಕ ಜೀವನ ಮಾಡಿ ಮತ್ತೆ ಅದರಲ್ಲಿ ನಮಗೆ ಕೊಡೋ ಸಂಬಳ ಊಹೆ ಮಾಡ್ಕೊಳ್ಳಿ. ಸರ್ಕಾರ ಅವ್ರಿಗೆ ಎಷ್ಟು ಕಮಿಷನ್ ಕೊಡಬೇಕು, ಎಷ್ಟು ಖರ್ಚಾಗುತ್ತೆ. ಆ ಮಧ್ಯವರ್ತಿಗಿಂದ 90 ಕೋಟಿ ಉಳಿಯುತ್ತಂದ್ರೆ ಸರ್ಕಾರಕ್ಕೆ ಯಾಕೆ ಅರ್ಥ ಮಾಡ್ಕೋಬಾರ ಸರ್ಕಾರ? ನಮ್ಮಿಂದ ಲಾಭನೇ ಇದೆಯಲ್ಲ. ನಾವೇನು ಕೆಲಸ ಬಿಟ್ಟು ಹೋಗ್ತೀವ? 25 ವರ್ಷ ಕೆಲಸ ಮಾಡಿಲ್ವ ನಾವು? ಯಾಕೆ ಕೆಟ್ಟ ಬಿಡಿ ಅವರು ಯಾರ ಮಾತು ನಾವು ಯಾಕೆ ಕಳ್ಸ್ಕೊಂಡು? ನಮ್ಮ ಸರ್ಕಾರನೇ ಮುಖ್ಯ. ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ನೇರ ನೇಮಕಾತಿ ಮಾಡಿ. ಇವತ್ತೇನು ಪರ್ಮನೆಂಟ್ ಏನು ಕೇಳ್ತಾ ಇಲ್ವಲ್ಲ, ನಮ್ಗೇನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ನೇರ ಪಾವತಿ ನೇರ ನೇಮಕಾತಿ ಮಾಡಿ. ಬೇರೆ ನೌಕರು ಕೊಟ್ಟಿದ್ದೀರಲ್ಲ ಈಗಾಗಲೇ 10 ಲಕ್ಷ ಇಡುಗಂಟು. ಅದೇ ರೀತಿಯಲ್ಲಿ ಯಾವುದೇ ನೀರು ಸರಬರಾಜು ನೌಕರ ಸತ್ತರೆ 10 ಲಕ್ಷ ಇಡುಗಂಟು ಕೊಡಿ. ಇವತ್ತು ಚಿಕ್ಕಮಗಳೂರಲ್ಲಿ ನಮ್ಮ ನೀರು ಸರಬರಾಜು ನೌಕರ ರಮೇಶ್ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ ಅಂತೇಳಿ ಸಾಲಗಾರ ಜಾಸ್ತಿ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಸರ್ಕಾರ ಅಲ್ವಾ? ಎಷ್ಟು ದಿನ ಸಾಯ್ಬೇಕು? ಚಾಮರಾಜನಲ್ಲಿ ಒಬ್ರು ಸತ್ರು ಆತ್ಮಹತ್ಯೆ ಮಾಡಿಕೊಂಡು, ಇವತ್ತೊಂದು ಒಬ್ರು ಸತ್ತವ್ರೆ. ಇನ್ನೆಷ್ಟು ಜನ ಸಾಯ್ಬೇಕು ನಾವು? ನಮಗೆ ಜೀವನ ಭದ್ರ ಕೊಡಿ. 7 ಕೋಟಿ ಕನ್ನಡಿಗರಿಗೆ ಏನ್ ಬೇಕೆಲ್ಲ ಕೊಟ್ಟಿದ್ದೀವಿ, ವಸತಿ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ. ನಮ್ಮ ನೀರು ಸರಬರಾಜು ನೌಕರು ನಾವು ಬಡವರಿದ್ದೀವಿ, ನಮಗೆ ಜೀವನಕ್ಕೆ ಭದ್ರತೆ ಕೊಡಿ. ಸುಮ್ಮನೆ ಅಲ್ಲ,
ನಾವು ಪ್ರಾಮಾಣಿಕವಾಗಿ ಕೆಲಸ ಕೊಡ್ತೀವಿ, ಕೆಲಸ ಮಾಡ್ತೀವಿ. ಆ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ವೇತನ ಕೊಡಿ. ಸರಿಯಾದ ರೀತಿಯಲ್ಲಿ ವೇತನ ಕೊಟ್ರೆ ನಮ್ಮ ಕುಟುಂಬಗಳು ನಾವು ಕಟ್ಕೊಳಕ್ಕಾಗುತ್ತೆ, ನಮ್ಮ ಕುಟುಂಬಗಳು ನಾವು ಪೋಷಣೆ ಮಾಡೋಕ್ಕಾಗುತ್ತೆ. ಇವತ್ತು ನಮ್ಮ ತಂದೆ ತಾಯಿಗಳಿಗೆ ಮಾತ್ರೆ ಕೊಡ್ಸಕ್ಕಾಗ್ತಾ ಇಲ್ಲ, ನಮ್ಮ ತಂದೆ ತಾಯಿಗಳಿಗೆ ಎಲ್ಲ ರೀತಿಯ ಚಿಕಿತ್ಸೆ ಕೊಡ್ಸಕ್ಕಾಗ್ತಾ ಇಲ್ಲ, ಖರ್ಚುಗಳು ಬರ್ಸಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನೀವು ಕೊಡ್ತಾ ಇರೋ ಸಂಬಳ ಕಡಿಮೆ ಇದೆ. ಒಂದಲ್ಲ ಎರಡಲ್ಲ ನಾನಾ ರೀತಿಯ ಸಮಸ್ಯೆಗಳು ನಮ್ಮ ಮುಂದೆ ತುತ್ತು ಮಾಡಿದಿರಿ. ನೀವು ತಗೊಂಡಿರೋ ಒಂದು ಸರಿಯಾದ ತೀರ್ಮಾನ ತಗೊಂಡಿಲ್ಲ ಈ ಬಜೆಟ್ ಅಲ್ಲಿ ನಮಗೆ, ನಮ್ಮ ಪರವಾಗಿ. ಹಂಗಾಗಿ ತುಂಬಾ ನಮಗೆ ನೋವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಈಗಲೂ ಕೂಡ ತಮ್ಮ ಬಗ್ಗೆ ಭರವಸೆ ಇದೆ. ಏನು 27ನೇ ತಾರೀಕು ನೀವೇನು ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡಿದ್ರಿ, ಅಷ್ಟೊಳಗಡೆ 6,000 ನೀರು ಸರಬರಾಜು ನೌಕರಿಗೆ ನೇರ ಪಾವತಿ, ನೇರ ನೇಮಕಾತಿ ಮಾಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಚಿಕ್ಕಮಗಳೂರು ರಮೇಶ್ ಅವರು ಈ ರೀತಿ ವೇತನದ ತೊಂದರೆಯಿಂದ ಆತ್ಮಹತ್ಯೆ ಮಾಡ್ಕೊಂಡು ತಿರೋಗಿದ್ದಾರೆ. ಯಾರು ಕೂಡ ನಮ್ಮ ನೀರು ಸರಬರಾಜು ನೌಕರು ಈ ರೀತಿ ಮಾಡ್ಕೋಬಾರ್ದು. ಸರ್ಕಾರ ಜೊತೆಗೆ ನಾವು ಹೊಡೆದಾಡೋಣ, ಸರ್ಕಾರ ಜೊತೆಗೆ ನಾವು ಗಟ್ಟಿಯಾಗಿ ಕೇಳೋಣ, ನಮ್ಮ ಹಕ್ಕು ನಾವು ಪಡೆಯೋಣ ಅಂತೇಳಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ 1 ನಿಮಿಷ